ಡಿವೈನ್ ಲೈಟ್ ತ್ರಿಬಲ್ ಒನ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ಲರಿಗೂ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ 2025 ಯಾವ ಡೋರ್ ಓಪನ್ ಆಗ್ತಾ ಇದೆ ನಿಮಗೆ ನೋಡೋಣ ಬನ್ನಿ. Number 15, intuition. Listen to your inner wisdom. First pile. Second pile. Number 10, freedom. Let the unicorns set you free. ಸೆಕೆಂಡ್ ಪೈಲ್. ಈ ಎರಡು ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಫಸ್ಟ್ ಪೈಲ್ ಇಂಟ್ಯೂಷನ್ ಇದನ್ನು ಸೆಲೆಕ್ಟ್ ಮಾಡಿದ್ದೀರಾ. 2025ಗೆ ನಿಮಗೆ ಯಾವ ಡೋರ್ ಓಪನ್ ಆಗ್ತಾ ಇದೆ ನೋಡೋಣ. Ace of Swords, Page of Swords, King of Swords, Knight of Swords, King of Pentacles. ನಿಮಗೆ ಡಿವೈನ್ ಕಡೆಯಿಂದ ಯಾವ ಡೋರ್ ಓಪನ್ ಆಗ್ತಾ ಇದೆ ಅಂದರೆ ಸಮೃದ್ಧಿ, ಅಬಂಡನ್ಸ್, ಹಣಕಾಸಿನ ತೊಂದರೆ, ಉದ್ಯೋಗದಲ್ಲಿ ಅವಕಾಶಗಳು, ನೀವು ಮನೆ ಕಟ್ಟಬೇಕು ಅನ್ನೋ ನಿಮ್ಮ ಆಸೆ ಇಚ್ಛೆ ಈಡೇರುತ್ತೆ. ನಿಮಗೆ ಒಂದು ಸ್ಥಾನ ಸಿಗ್ತಾ ಇದೆ, ಒಂದು ಪವರ್, ಒಂದು ಕೆಲಸದಲ್ಲಿ ಒಂದು ಉನ್ನತ ಅಧಿಕಾರ ನಿಮಗೆ ದೊರೀತಾ ಇದೆ. ಇಷ್ಟು ದಿನ ನೀವು ಏನು ಸ್ಟ್ರಗಲ್ ಮಾಡಿದ್ರಿ ಅದಕ್ಕೆ ಒಂದು ಒಳ್ಳೆ ಅವಕಾಶಗಳು ಆದಷ್ಟು ಬೇಗ ಬರ್ತಾ ಇದೆ. ನಿಮಗೆ ಪವರ್ ಸಿಗ್ತಾ ಇದೆ, ಟ್ರಾನ್ಸ್ಫರ್ಮೇಷನ್ ಇದೆ. ನಿಮ್ಮ ಕೆಲಸಕ್ಕೆ, ನಿಮ್ಮ ವೃತ್ತಿ ಬದುಕಲ್ಲಿ ನಿಮಗೆ ಒಂದು ಪ್ರಶಂಸೆ ದೊರೀತಾ ಇದೆ ಡಿವೈನ್ ಕಡೆಯಿಂದ. ಒಂದು ಅಧಿಕಾರ, ಒಂದು ಪವರ್. ಇಷ್ಟು ದಿನ ನಿಮಗೆ ಏನೇನು ಸಫರ್ ಮಾಡ್ತಾ ಇದ್ರಿ ಇದಕ್ಕೋಸ್ಕರ ಆ ಸಫರ್ಗೆ ನಿಮಗೆ ಒಂದು ಒಳ್ಳೆ ಟ್ರಾನ್ಸ್ಫರ್ಮೇಷನ್ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ಆ ಬದಲಾವಣೆನ ಡಿವೈನ್ ತಂದು ಕೊಡ್ತಾ ಇದ್ದಾರೆ. ನೀವು ಪೆಂಟಿಕಲ್ಸ್ಗೆ ಕಿಂಗ್ ಆಗ್ತಾ ಇದ್ದೀರಾ. ನಿಮ್ಮ ಇಂಟ್ಯೂಷನ್ ಪವರ್ ಚೆನ್ನಾಗಾಗ್ತಾ ಇದೆ. Three of Cups, ಒಂದು ಸಂತೋಷ, ಸಂಭ್ರಮ ನಿಮಗೆ ಸಿಗ್ತಾ ಇದೆ. ಒಂದು ಸರ್ವಿಸ್ ಮಾಡೋ ಅಂತ ಭಾಗ್ಯ. ಯಾರಾದರೂ ಕಷ್ಟದಲ್ಲಿದ್ದರೆ ನೀವು ಒಬ್ಬರಿಗೆ ಸಹಾಯ ಮಾಡುವಷ್ಟು ನಿಮಗೆ ಶಕ್ತಿ ಸಾಮರ್ಥ್ಯ, ಒಬ್ರಿಗೆ ಯಾರಿಗಾದರೂ ಸಹಾಯ ಮಾಡುವಷ್ಟು ಶಕ್ತಿ ಸಾಮರ್ಥ್ಯ ನಿಮಗೆ ಕೊಡ್ತಿದ್ದಾರೆ. ನಿಮ್ಮಲ್ಲಿ ಸಂತೋಷ ಮನೆ ಮಾಡ್ತಾ ಇದೆ. ಟಾಕ್ಸಿಕ್ ಪೀಪಲ್ಸ್ ಇಂದ ನೀವು
ಇನ್ನು ಮುಂದೆ ಮುಕ್ತಿ ಹೊಂದ್ತಾ ಇದ್ದೀರಾ. ನಿಮ್ಮ ಕಪ್ನ ನೀವು ತುಂಬಿಸ್ಕೊಳ್ಳೋದಕ್ಕೆ ನೀವು ಮುಂದಾಗಿದ್ದೀರಾ. ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾರ ಜೊತೆಲಿದ್ದರೆ ನಾನು ಸರಿ ಇರ್ತೀನಿ ಅನ್ನೋ ಒಂದು ಜ್ಞಾನ, ಅರಿವು ನಿಮಗೆ ಡಿವೈನ್ ಕೊಡ್ತಾ ಇದ್ದಾರೆ. ಏಸ್ ಆಫ್ ಸೋಟ್ಸ್, ಇಲ್ಲೂ ಏಸ್ ಆಫ್ ಸೋಟ್ಸ್ ಬಂದಿದೆ, ಇಲ್ಲೂ ಏಸ್ ಆಫ್ ಸೋಟ್ಸ್ ಬಂದಿದೆ. ನಿಮ್ಮ ಲುಕ್ ಅಟ್ ಯು ಆರ್ ಬ್ರಷಿಂಗ್ ವಿತ್ ಸ್ಪಾರ್ಕಲ್ ನ್ಯೂ ಐಡಿಯಾಸ್. ನಿಮಗೆ ಒಂದು ನಿಮ್ಮ ಬುದ್ಧಿನ ನೀವು ಧೂಳು ಕೊಡ್ಕೊಂಡ್ರೆ ನಿಮ್ಮಲ್ಲಿ ಒಂದು ಹೊಸ ಹೊಸ ಐಡಿಯಾಸ್ ಸ್ಪಾರ್ಕಲ್ ಆಗುತ್ತೆ. ಇದು ಚಿಂತೆ ಮಾಡ್ತಾ ಇದ್ದೀರಲ್ವಾ, ನಿಮ್ಮ ಇಂಟ್ಯೂಷನ್ನ ನೀವು ನಂಬಿ ಮತ್ತೆ ನಿಮ್ಮ ಬುದ್ಧಿಗೆ ಕೂತಿರೋ ಧೂಳನ್ನ ಕೊಡುವುದ್ರೆ ಅದರಲ್ಲಿ ಹೊಸ ಹೊಸ ಐಡಿಯಾ ಬರುತ್ತೆ ನಿಮಗೆ. ಒಂದು ಉದ್ಯೋಗದಲ್ಲಿ ಯಾವ ಥರ ನಾನು ಮುಂದುವರಿಬೇಕು ಅನ್ನೋ ಜ್ಞಾನ ನಿಮಗೆ ದೊರೆಯುತ್ತೆ. ಇದಕ್ಕೆ 2 ಕಾರ್ಡ್ ಬಂದಿದೆ, ನಾನು ಒಂದು ಅನ್ಕೊಂಡೆ. ದ ಎಂಪ್ರೆಸ್, ನಿಮ್ಮಲ್ಲಿ ಒಂದು ಎಲ್ಲ ಫ್ಲವರಿಂಗ್ ಆಗ್ತಾ ಇದೆ. ದೇರ್ ಈಸ್ ಅ ಬ್ಯೂಟಿ ಟು ಬಿ ಫೌಂಡ್ ಇನ್ ಎವ್ರಿ ಎಕ್ಸ್ಪೀರಿಯನ್ಸ್. ಪ್ರತಿಯೊಂದು ಎಕ್ಸ್ಪೀರಿಯನ್ಸಲ್ಲಿ ನೀವು ಒಂದು ಬ್ಯೂಟಿನ ಕಾಣ್ತೀರಾ, ಅದರಲ್ಲಿ ನೀವು ತೃಪ್ತಿನ ಹೊಂದ್ತೀರಾ, ಅದರಲ್ಲಿ ಒಳ್ಳೆಯದನ್ನೇ ತಗೊಳ್ತೀರಾ ಅಂತ ಡಿವೈನ್ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಒಂದು ಶೇಕ್ ಆಗುತ್ತೆ, ಆ ಶೇಕ್ಗೆ ನೀವು ರೆಡಿಯಾಗಿರಿ. ಗೆಟ್ ರೆಡಿ, ಥಿಂಗ್ಸ್ ಆರ್ ಅಬೌಟ್ ಟು ಗೆಟ್ ಶೇಕ್ ಅಪ್. ನಿಮ್ಮ ವಸ್ತುಗಳು ಶೇಕಪ್ ಆಗಬಹುದು. ನೀವು ಒಂದು ಅವೇರ್ ಆಗಿರಿ ಅಂತ ಡಿವೈನ್ ನಿಮಗೆ ಸಜೆಷನ್ ಕೊಡ್ತಿದ್ದಾರೆ. ಯಾಕೆ ಅಂದರೆ ಒಂದು ಬದಲಾವಣೆ ಬರೋದಕ್ಕೆ ಮುಂಚೆ ಒಂಚೂರು ಅದು ಶೇಕ್ ಆಗುತ್ತೆ. ಆ ಶೇಕ್ ಆಗಿ ನಿಮ್ಮ ಹೊಸ ಜರ್ನಿ ಅಲ್ಲಿಂದ ಇದು ನಂಬರ್ 9 ನೋಡಿ, ಆ ಸ್ಟ್ರಗಲ್ ಎಲ್ಲ ಮುಕ್ತಾಯ ಹೊಂದಿ ನಿಮಗೆ ನಿಮ್ಮ ಬುದ್ಧಿಲಿ ಒಂದು ಹೊಸ ಹೊಸ ಐಡಿಯಾ, ನಿಮ್ಮ ಇಂಟ್ಯೂಷನ್ ಪವರ್ ಚೆನ್ನಾಗಾಗುತ್ತೆ. ಮತ್ತು ನೀವು ಈ ಥರ ಒಂದು ಎಂಪ್ರೆಸ್ ಆಗಿ ನೀವು ಎಲ್ಲ ಸೌಂದರ್ಯನೂ ಸವಿಬಹುದು. ಪ್ರತಿಯೊಂದರಲ್ಲೂ ನೀವು ಇಷ್ಟು ದಿನ ನೀವು ಹೀಗಿದ್ರಲ್ವಾ, ಈ ಥರ ಇದ್ರಲ್ವಾ, ಈ ಎನರ್ಜಿಗಳಿಂದ ನೀವು ಆಚೆ ಬಂದು ನೀವು ಪ್ರತಿಯೊಂದರಲ್ಲೂ ಒಂದು ಸಮೃದ್ಧಿತನ, ಒಂದು ಸುಂದರತೆನ ನೀವು ಕಾಣ್ತೀರಾ. ಕಿಂಗ್ ಆಫ್ ಪೆಂಟಿಕಲ್ಸ್, ನೀವು ಪೆಂಟಿಕಲ್ಸ್ಗೆ ಕಿಂಗ್ ಆಗ್ತಾ ಇದ್ದೀರಾ. ಸಮೃದ್ಧಿ ಮನೆ ಮಾಡ್ತಾ ಇದೆ. ಇದು ಬರೋದಕ್ಕೆ ಮುಂಚೆ ಈ ಥರ ಸ್ವಲ್ಪ ಶೇಕ್ ಆಗುತ್ತೆ. ಅದಕ್ಕೆ ಅವೇರ್ ಆಗಿರಿ, ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಡಿವೈನ್ ನಿಮಗೆ ಸಜೆಷನ್ ಕೊಡ್ತಾ ಇದ್ದಾರೆ. ಕಿಂಗ್ ಆಫ್ ವಾಂಡ್ಸ್, ಕಿಂಗ್ ಆಫ್ ಸೋರ್ಟ್ಸ್, ಕಿಂಗ್ ಆಫ್ ವಾಂಡ್ಸ್. ನಿಮ್ಮ ಒಳಗಡೆ ಇರೋ ಬೆಳಕನ್ನು ನೀವು ಫಾಲೋ ಮಾಡಿ, ನಿಮ್ಮ ಇನ್ನರ್ ಚೈಲ್ಡ್ನ ಫಾಲೋ ಮಾಡಿ. ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಇದೆ. ಸ್ಟ್ರೆಂತ್, ನಿಮಗೆ ಒಂದು ಸ್ಟ್ರೆಂತ್ ಪವರ್ ಸಿಗ್ತಾ ಇದೆ. ಅದು ಆಗ್ತಾ ಇದ್ದೀರಾ ನೀವು. ನಿಮಗೆ 2025ಗೆ ಏನು ಯಾವ ಡೋರ್ ಓಪನ್ ಆಗ್ತಾ ಇದೆ ಅಂದರೆ, ನಿಮ್ಮ ಉದ್ಯೋಗದಲ್ಲಿ ಒಂದು ಪ್ರಶಂಸೆ, ನಿಮ್ಮ ಸ್ಟ್ರಗಲ್ ಇಷ್ಟು ದಿನ ನಿಮಗೆ ಏನಿತ್ತು ಆ ಸ್ಟ್ರಗಲ್ ಇಂದ ನೀವು ಮುಕ್ತ ಹೊಂದ್ತಾ ಇದ್ದೀರಾ. ಮತ್ತು ನಿಮ್ಮ ಬುದ್ಧಿಲಿ ಒಂದು ಹೊಸ ಹೊಸ ನ್ಯೂ ಐಡಿಯಾ, ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಾಗ್ತಾ ಇದೆ. ನಿಮ್ಮ ಇನ್ನರ್ ವಾಯ್ಸ್ನ ನೀವು ಕೇಳಿ, ಮತ್ತು ನೀವು ಪೆಂಟಿಕಲ್ಸ್ಗೆ ಕಿಂಗ್ ಆಗ್ತಾ ಇದ್ದೀರಾ. ನಿಮ್ಮಲ್ಲಿ ಸಮೃದ್ಧಿತನ,
ಫಲವತ್ತತೆ, ಮತ್ತು ನಿಮಗೆ ಮನೆ ಯಾರಿಗೆ ಹೆಚ್ಚು ಮನೆ ತಗೋಬೇಕು, ನನ್ನ ಕನಸಿನ ಮನೆ ಕಟ್ಟಿಸ್ಬೇಕು ಅನ್ನೋ ಒಂದು ಆಸೆ ಇದೆ, ಅದು ಈ ವರ್ಷ ಈಡೇರ್ತಾ ಇದೆ. ಇದು ಬರೋದಕ್ಕೆ ಮುಂಚೆ ಒಂದು ಶೇಕ್ ಆಗುತ್ತೆ, ನಿಮ್ಮ ವಸ್ತುಗಳನ್ನೆಲ್ಲ ಭದ್ರ ಮಾಡ್ಕೊಳ್ಳಿ ಅನ್ನೋ ಮೆಸೇಜ್ ಡಿವೈನ್ ಕೊಡ್ತಾ ಇದ್ದಾರೆ. ಆ ಶೇಕ್ಗೆ ನಿಮಗೆ ಈ ಬದಲಾವಣೆ ಬರಬೇಕಾದ್ರೆ ಒಂದು ಶೇಕ್ ಬರುತ್ತೆ, ಅದಕ್ಕೆ ನೀವು ಹೆದರ್ಬೇಕಾಗಿಲ್ಲ. ನೀವು ಅದನ್ನು ನಿಮ್ಮ ಜ್ಞಾನದಿಂದ, ಇಂಟ್ಯೂಷನ್ನಿಂದ ಅದನ್ನು ಯಾವ ರೀತಿ ಸಬಾಳಿಸ್ಬೇಕು, ಒಂದು ಕೆಟ್ಟದ್ದು ಮುಗ್ದ ಮೇಲೆ ಒಂದು ಒಳ್ಳೇದು ಬರೋದು, ಒಂದು ಒಳ್ಳೇದು ಮುಗಿದ ಮೇಲೆ ಕೆಟ್ಟದ್ದು ಬರೋದು, ಈ ಥರ ಇದು ಎಂಡ್ ಆಗ್ತಾ ಇದೆ. ಆವಾಗ ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಅಲ್ಲೋಲ ಕಲ್ಲೋಲ ಅನ್ನಿಸ್ಬೋದು, ಆದರೆ ಆಮೇಲೆ ನೀವು ಪ್ರತಿಯೊಂದು ನೀವೇನು ನೋಡ್ತೀರಾ ಅದೆಲ್ಲ ಸುಂದರವಾಗಿ ಕಾಣುತ್ತೆ. ಇಷ್ಟು ದಿನ ನಿಮಗೆ ಒಂಥರ ಈ ಥರ ಇದ್ದಿದ್ದು ನಿಮಗೆ ಇನ್ನು ಮುಂದೆ ಈ ಥರ ಎಲ್ಲಿ ನೋಡಿದ್ರು ಅದರಲ್ಲಿ ಒಂದು ಬ್ಯೂಟಿ ಕಾಣುತ್ತೆ, ಅದರಲ್ಲಿ ಒಂದು ಸಮೃದ್ಧಿತನ, ಅದನ್ನು ನೀವು ತಗೊಳ್ತೀರಾ, ಒಳ್ಳೆಯದನ್ನೇ ತಗೊಳಕ್ಕೆ ಹೋಗ್ತೀರಾ. ವಿಷಯದಲ್ಲೂ ನೀವು ಅಮೃತನೇ ಹುಡುಕ್ತೀರಾ. ಆ ಥರ ನಿಮ್ಮ ಸ್ಥಾನಮಾನ ಬದಲಾಗ್ತಾ ಇದೆ, ನಿಮ್ಮ ಜ್ಞಾನದ ಬೆಳವಣಿಗೆ ಹೆಚ್ಚಾಗ್ತಾ ಇದೆ, ನಿಮ್ಮಲ್ಲಿರೋ ಸ್ಟ್ರೆಂತ್ ಇನ್ನೂ ಹೆಚ್ಚು ಪವರಿಗೆ ಬರ್ತಾ ಇದೆ, ನಿಮ್ಮಲ್ಲಿ ಜ್ಞಾನದ ಟ್ರಾನ್ಸ್ಫರ್ಮೇಷನ್ ಆಗ್ತಾ ಇದೆ, ನಿಮ್ಮ ಇಂಟ್ಯೂಷನ್ ಬಲವಾಗ್ತಾ ಇದೆ, ನಿಮಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅನ್ನೋ ಒಂದು ಜ್ಞಾನದ ಅರಿವು ನಿಮಗಾಗ್ತಾ ಇದೆ. ನೀವು ಇನ್ನು ಮುಂದೆ ಬೇರೆಯವ್ರ ತುಂಬಿಸೋದಲ್ದೇನೆ ಬಿಟ್ಟು ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ನಿಮ್ಮನ್ನು ನೀವು ತುಂಬಿಸ್ಕೊಳ್ತೀರಾ, ನಿಮ್ಮನ್ನು ಸಮೃದ್ಧಿ ಮಾಡ್ಕೊಳ್ತೀರಾ. ಆವಾಗ ನಿಮಗೆ ಸಂತೋಷ ಹೆಚ್ಚುತ್ತೆ. ಒಬ್ಬ ಕಷ್ಟದಲ್ಲಿರೋರು ಕಂಡ್ರು ನಿಮಗೆ ಅದರಲ್ಲಿ ಒಂದು ಖುಷಿನ, ಅವ್ರಿಗೆ ಒಂದು ಖುಷಿನ ಕೊಟ್ಟು ಒಂದು ಸಂತೋಷನ ಕೊಡೋ ಅಂಥ ಸಮೃದ್ಧಿ, ನಗು ನಿಮ್ಮಲ್ಲಿ ಮನೆ ಮಾಡುತ್ತೆ. ನಿಮ್ಮ ಎಲ್ಲ ಸ್ಟ್ರಗಲ್ಗೂ ಇನ್ನು ಫಸ್ಟು ನೀವು ಈ ಥರ ಎಲ್ಲ ಸ್ಟ್ರಗಲ್ ಮಾಡ್ತಾ ಇದ್ರೆ ಇನ್ನು ಮುಂದೆ ನೀವು ಅದಕ್ಕೆ ಒಡೆಯರಾಗ್ತೀರ. ನಿಮಗೊಂದು ಒಳ್ಳೆ ಮೆರಿಟ್, ಅದಕ್ಕೆ ಒಂದು ಒಳ್ಳೆ ಸ್ಥಾನ, ಒಂದು ಪೊಸಿಷನ್ ನಿಮ್ಮದಾಗ್ತಾ ಇದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಏಂಜಲ್ಸ್ ಬ್ಲೆಸ್ಸಿಂಗ್ ನೋಡೋಣ. ಕಾಂಪ್ರಮೈಸ್, ಬ್ಯಾಲೆನ್ಸ್, ನಿಮಗೆ ಎಲ್ಲ ವಿಷಯದಲ್ಲೂ ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಿಗೆ ಆಗಿ ನೀವು ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬೇಕು, ಹೆಂಗೆ ಬ್ಯಾಲೆನ್ಸ್ ತರಬೇಕು ಅನ್ನೋ ಒಂದು ಬ್ಲೆಸ್ಸಿಂಗ್ಸ್ನ ಏಂಜಲ್ಸ್ ನಿಮಗೆ ಕೊಡ್ತಿದ್ದಾರೆ, ಆ ಜ್ಞಾನನ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್. ಯಾರು ಈ ಸೆಕೆಂಡ್ ಪೈಲ್ ಫ್ರೀಡಮ್ನ ನಂಬರ್ 10 ಇದನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ 2025ಗೆ ಯಾವ ಡೋರ್ ಓಪನ್ ಆಗ್ತಾ ಇದೆ ಟ್ಯಾರೋ ಮೂಲಕ ನೋಡೋಣ. The Temperance, Ace of Pentacles, the Death card,
the Tower, 10 of Pentacles, ದ ಮೆಜಿಷಿಯನ್. ನಿಮ್ಗೆ ಬಂದಿರೋದೇ ಫ್ರೀಡಮ್, ಫ್ರೀ ಆಗ್ತಾ ಇದ್ದೀರಾ ನೀವು. ಇಷ್ಟು ದಿನ ನಿಮಗೆ ಏನು ಟವರ್ ಮೂಮೆಂಟ್ ಇತ್ತು ಅದೆಲ್ಲ ಎಂಡ್ ಆಗಿ ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ. ನಿಮ್ಮ ನೀವು ಏನು ದುಡಿಬೇಕು ಅಂತ ಒಂದು ಆಸೆ ಇತ್ತು, ಆ ಹೊಸ ಉದ್ಯೋಗ, ಏನು ನಾನು ಉದ್ಯೋಗ ಶುರು ಮಾಡಬೇಕು, ನಾನು ಏನು ಮಾಡಿದ್ರೆ ನಾನು ಹಣ ಗಳಿಸ್ಬೇಕು, ಹಣ ಗಳಿಸ್ತೀನಿ ಅನ್ನೋ ಒಂದು ಹಾದಿ ನಿಮಗೆ ತೆರ್ಕೊಳ್ತಾ ಇದೆ. ಆ ಡೋರ್ ನಿಮಗೆ ಓಪನ್ ಆಗ್ತಾ ಇದೆ. ಅದರಲ್ಲಿ ನಿಮಗೆ ಹೀಲಿಂಗ್ ಬ್ಯಾಲೆನ್ಸ್ ಬರ್ತಾ ಇದೆ. ಮೆಜಿಷಿಯನ್ ಆಗ್ತಾ ಇದ್ದೀರಾ. ನೋಡಿ, 10 ಆಫ್ ಪೆಂಟಿಕಲ್ಸ್, ನಿಮ್ಮ ಫ್ಯಾಮಿಲಿ ಲೈಫು ಮತ್ತು ನಿಮ್ಮ ಹಣಕಾಸಿನ ತೊಂದರೆ, ಉದ್ಯೋಗ ಸಮಸ್ಯೆ ಎಲ್ಲ ಪರಿಹಾರ ಆಗ್ತಾ ಇದೆ. ನೀವು ಏನು ಇವಾಗ ಉದ್ಯೋಗ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ನಿಮಗೆ ಉದ್ಯೋಗ ಮಾಡೋದಕ್ಕೆ ಒಂದು ದಾರಿ, ಹಣ ಗಳಿಸೋದಕ್ಕೆ ಒಂದು ದಾರಿ ಡಿವೈನ್ ನಿಮಗೆ ಆ ಡೋರ್ನ ಓಪನ್ ಮಾಡ್ತಾ ಇದ್ದಾರೆ. ಫ್ರೀ ಆಗ್ತಾ ಇದ್ದೀರಾ ನೀವು. ನೋಡಿ, ಇಲ್ಲೂ ಡೋರ್ ಇದೆ. ಈ ಟವರ್ ಮೂಮೆಂಟ್ ಎಲ್ಲ ಎಂಡ್ ಆಗಿ ನಿಮಗೆ ಒಂದು ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಮೆಜಿಷಿಯನ್ ಆಗಿ ಒಳ್ಳೆ ಸಮೃದ್ಧಿತನನ ಅನುಭವಿಸ್ತೀರಾ. ಫ್ಯಾಮಿಲಿ ಲೈಫ್ ಇರ್ಬೋದು, ಒಂದು ಪ್ರೀತಿ ಬಾಂಧವ್ಯ, ಮನೇಲಿ ಒಂದು ಶಾಂತಿ ನೆಮ್ಮದಿ ಎಲ್ಲಾನು ಬ್ಯಾಲೆನ್ಸ್ ಆಗ್ತಾ ಇದೆ. ಹಣದ ಪ್ರಾಬ್ಲಮ್ ಏನಿತ್ತು ಅದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಆ ಡೋರ್ ಓಪನ್ ಆಗ್ತಾ ಇದೆ ನಿಮಗೆ. ಗುಡ್ ಚಾರ್ಮ್ ಬರ್ತಾ ಇದೆ ನಿಮಗೆ. ಈ ಟವರ್ ಮೂಮೆಂಟ್ ಮುಗಿದು ನಿಮ್ಮಲ್ಲಿ ಒಂದು ಹೊಸ ಉರುಪು, ಹೊಸ ಚಾರ್ಮ್, ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಗ್ರೂಮ್ ಮಾಡಿ ಒಂದು ಹೊಸ ಲುಕ್ ನಿಮ್ಮದಾಗ್ತಾ ಇದೆ. ಹೊಸ ಬದಲಾವಣೆ, ನಿಮ್ಮಲ್ಲೇ ನೀವು ಒಂದು ಹೊಸ ಬದಲಾವಣೆನ ತರ್ತಾ ಇದ್ದೀರಾ. ಹೊಸ ಬದಲಾವಣೆ ಏನು ಡೆತ್ ಕಾರ್ಡ್ ಎಂಡ್ ಆಗಿ, ಟವರ್ ಮೂಮೆಂಟ್ ಎಂಡ್ ಆಗಿ ನಿಮ್ಮನ್ನ ನೀವು ಗುಡ್ ಲಕ್ ಚಾರ್ಮ್ ನಿಮಗೆ ಬರ್ತಾ ಇದೆ. ಮತ್ತೆ ನಿಮ್ಮಲ್ಲಿ ಏನು ನಿಮ್ಮ ಮನೆ ಆಗಿರ್ಬೋದು, ನಿಮ್ಮಲ್ಲಿ ಏನು ಬೇಡದೇ ಇರೋ ವಸ್ತು ಇದೆ, ಧೂಳಿದೆ, ಅದನ್ನೆಲ್ಲ ಕೊಡುವಿ ಒಂದು ಹೊಸ ಬದಲಾವಣೆನ ತಗೋಬರ್ತಾ ಇದ್ದೀರಾ. ನೋಡಿ, ಇಲ್ಲಿ ಶಂಕು ಇದೆ. ಶ್ರೀಕೃಷ್ಣ ಧರ್ಮ ಸ್ಥಾಪನೆ ಮಾಡಬೇಕಾದ್ರೆ ಶಂಕು ಊದಿ ಸ್ಥಾಪನೆ ಮಾಡಿದ್ರಲ್ಲ, ಹಾಗೆ ನಿಮ್ಮಲ್ಲಿ ಒಂದು ಈ ಟವರ್ ಮೂಮೆಂಟ್ ಅನ್ನೋ ಇದನ್ನ ಕಳಚಿ ನೀವು ಒಂದು ಒಳ್ಳೆತನನ ನೀವು ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಈ ಶಂಕು ಊದಿ ಒಂದು ಒಳ್ಳೆಯದನ್ನ ಸ್ಥಾಪನೆ ಮಾಡೋ ಹಾಗೆ ನೀವು ಈ ಡೆತ್ ಕಾರ್ಡ್ ಏನಿತ್ತು ನಿಮ್ಮ ಹಳೆ ಚಾಪ್ಟರ್, ಅದು ಎಂಡ್ ಆಗಿ ಎಲ್ಲ ಆ ಕೊಳೆನೆಲ್ಲ ತೆಗೆದು ನೀವು ಒಂದು ಹೊಸ ಚಾಪ್ಟರ್ಗೆ ಮುಂದೋಗ್ತಾ ಇದ್ದೀರಾ. ನೋಡಿ, ಡೋರ್ ಓಪನ್ ಆಗಿದೆ. ನೋಡಿ, ಕ್ಯಾಂಡಲ್ಸ್ ಎಲ್ಲ ಅಂಟಿಸಿ ನೀವು ಎಷ್ಟು ಸಲ ಈ ಡೋರ್ ಓಪನ್ ಮಾಡಿ ಹೋಗೋಣ, ನಾನು ಹಣ ಗಳಿಸೋಣ, ನಂದು ಏನು ಪ್ರಾಬ್ಲಮ್ ಈ ಟವರ್ ಮೂಮೆಂಟಿಂದ
ಎಷ್ಟು ಸಲ ನೀವು ಮುಂದೆ ಅದನ್ನ ಬಿಟ್ಟು ಮುಂದೆ ಹೋಗಿ ನಾನು ಏನಾದರೂ ಸಾಧನೆ ಮಾಡಬೇಕು, ಪ್ರತಿ ಸತಿ ನೋವು ಆಗ್ತಾ ಇತ್ತು, ಅದರಲ್ಲಿ ಫೇಲ್ಯೂರ್ಸ್ ಜಾಸ್ತಿ ಆಗ್ತಾ ಇತ್ತು. ಇನ್ನು ಮುಂದೆ ಅದಾಗಲ್ಲ ನಿಮಗೆ. ಸಕ್ಸಸ್, ಒಂದು ಹೊಸ ಬೆಳಕು ನಿಮ್ಮದಾಗತ್ತೆ. ಹಣಕಾಸು ಸಂಪಾದನೆ ಮಾಡೋ ಒಂದು ಡೋರು ನಿಮಗೆ ಓಪನ್ ಆಗ್ತಾ ಇದೆ. ದ ಎಂಪ್ರೆಸ್. ನೀವು ಇನ್ಮೇಲೆ ಎಲ್ಲ ಕಡೆನೂ ಒಂದು ಒಳ್ಳೆಯದನ್ನ ತಗೊಳ್ತೀರಾ. ಯಾಕಂದರೆ ಹೀಲಿಂಗ್ ಆಗಿದೆ ನಿಮಗೆ. ಡಿವೈನ್ ಕಡೆಯಿಂದ ಹೀಲ್ ಆಗಿದೆ ನಿಮ್ಮ ಎಲ್ಲ ಸ್ಟ್ರಗಲ್ಗೂ, ನಿಮ್ಮ ಟವರ್ ಮೂಮೆಂಟ್ಗೂ. ನೀವು ಈ ಥರ ಎಂಪ್ರೆಸ್ ಥರ ಇದ್ದು ನಿಮ್ಮಾಗೆ ಎಷ್ಟು ಜನ ಕಷ್ಟದಲ್ಲಿರ್ತಾರೆ, ಅವ್ರಿಗೆ ಬಳಲ್ತಾ ಇದ್ರೆ ಅವ್ರಿಗೆ ಒಂದು ಒಳ್ಳೆಯದನ್ನ ಫೀಡ್ ಮಾಡ್ತೀರಾ. ಅವ್ರಿಗೆ ಒಂದು ಒಳ್ಳೆ ದಾರಿನ, ಮಾರ್ಗದರ್ಶನ ನೀಡೋ ಅಂಥ ಶಕ್ತಿ ನೀವಾಗ್ತಿದ್ದೀರಾ. ನೀವು ಎಂಪ್ರೆಸ್ ಸ್ಥಾನಕ್ಕೆ ಬರ್ತಾ ಇದ್ದೀರಾ. ಎಂಪ್ರೆಸ್ ಆಗಿ ಇನ್ನು ಮುಂದೆ ಚೆನ್ನಾಗಿರ್ತೀರಾ. ನಿಮ್ಮ ಚಾರ್ಮು ಈ ಥರ ಗುಡ್ ಲಕ್ ಎಂಪ್ರೆಸ್ ಆಗಿ ನಿಮ್ಮ ಚಾರ್ಮು ಬದಲಾವಣೆ ಆಗ್ತಾ ಇದೆ. ಮೆಜಿಷಿಯನ್. ನೋಡಿ, ಒಂದು ಒಳ್ಳೆ ಉದ್ಯೋಗದಲ್ಲಿ ನೀವು ಮೆಜಿಷಿಯನ್ ಆಗ್ತೀರಾ. ಅದರಲ್ಲಿ ಹಣ, ಇದರಲ್ಲೂ ನೋಡಿ ಪೆಂಟಿಕಲ್ಸ್ ಇದೆ. ನಿಮ್ಮ ಆದಿ ಇನ್ಮೇಲೆ ನೀವು ನಿಮ್ಮದು ಏನಿದೆ ಇಂಟ್ಯೂಷನ್ ತುಂಬ ಚೆನ್ನಾಗಿ ಬದಲಾವಣೆ ಆಗುತ್ತೆ. ನಾನು ಹೇಗೆ ಒಂದು ಸಕ್ಸಸ್ ಆದಿನ ಕಂಡುಕೊಳ್ಳೋದು, ಹೇಗೆ ನಾನು ಹಣ, ಪೇಜ್ ಆಫ್ ಪೆಂಟಿಕಲ್ಸ್, ಒಂದು ಜ್ಯೂಸ್ ಅಂಗಡಿ ತೆರಿಬಹುದು ನೀವು. ಅದರಲ್ಲಿ ತುಂಬ ಹಣ ಗಳಿಸ್ಬೋದು. ಹಾಗೆ ಏನು ನೀವು ಇನ್ನು ಮುಂದೆ ನಿಮ್ಮ ಆಲೋಚನೆಗಳು ನಿಮಗೆ ಸಾಥ್ ಕೊಡುತ್ತೆ. ನಿಮ್ಮ ಹಾದಿಲಿ ಬೆಳವಣಿಗೆ, ಹಣ ಸಂಪಾದನೆ ಮಾಡೋ ದಾರಿ ನೀವು ಕಂಡುಕೊಳ್ತೀರಾ. ಅದರಲ್ಲಿ ನೀವು ಮೆಜಿಷಿಯನ್ ಆಗ್ತಾ ಇದ್ದೀರಾ. ಒಂದು ಏನು ಶಾಪು, ಒಂದು ಜ್ಯೂಸ್ ಅಂಗಡಿ ಇಟ್ರು ನೀವು ಅದರಲ್ಲಿ ಸಕ್ಸಸ್ನ ಕಾಣ್ತೀರಾ. ಅದರಲ್ಲಿ ನೀವು ಮೆಜಿಷಿಯನ್ ಆಗ್ತಾ ಇದ್ದೀರಾ. ಕ್ವೀನ್ ಆಫ್ ವಾಂಡ್ಸ್. ಇನ್ನು ನಿಮ್ಮ ಎಲ್ಲ ಕಷ್ಟಗಳು ಎಂಡಾಗಿ, ನಂಬರ್ 10 ಎಂಡಾಗಿ ನಿಮಗೆ ಹಣದ ಸಮೃದ್ಧಿ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ. ಮತ್ತೆ ನೋಡಿ, ನಿಮ್ಮನ್ನ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ತೀರಾ. ಯಾವುದೇ ಒಂದು ನೆಗೆಟಿವಿಟಿಗೆ ನೀವು ಒಳಗಾಗಲ್ಲ. ಅದಕ್ಕೆ ನೀವು ತಲೆನೂ ಕೆಡಿಸ್ಕೊಳ್ಳಲ್ಲ. ನೋಡಿ, ಇಲ್ಲಿ ಬೆಳಕಿದೆ ನಿಮ್ಮ ಜೀವನದಲ್ಲಿ. ಇನ್ನು ಮುಂದೆ ಬೆಳಕು ಬರ್ತಾ ಇದೆ. ನೀವು ಈ ಥರ ಈ ಫ್ಲವರ್ ಆಗಿ ಹರಳ್ತಾ ಇದ್ದೀರಾ. ಏಂಜಲ್ಸ್ ಕಾರ್ಡಿಂದ ಏನು ಬ್ಲೆಸ್ಸಿಂಗ್ ಸಿಗುತ್ತೆ ನೋಡೋಣ. ಅಬಂಡನ್ಸ್. ಏಂಜಲ್ಸ್ ಬ್ಲೆಸ್ಸಿಂಗ್ಸ್, ನಿಮಗೆ ಅಬಂಡನ್ಸ್ ಸಿಗ್ತಾ ಇದೆ. ನೀವು ಈ ಟವರ್ ಮೂಮೆಂಟಿಂದ ಫ್ರೀ ಆಗ್ತಾ ಇದ್ದೀರಾ. ನೀವು ಫ್ರೀ ಆಗಿ ನಿಮಗೆ ಈ ಅಬಂಡನ್ಸ್ ಡೋರ್ ಓಪನ್ ಆಗ್ತಾ ಇದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.